ಮೈಸೂರು ಮೃಗಾಲಯದಲ್ಲಿ ಇಲ್ಲದ ಪ್ರಾಣಿಗಳು ಇಲ್ಲ. ಅದನ್ನ ನೋಡಬೇಕು ಅಂದ್ರೆ ಕನಿಷ್ಠ 4 ರಿಂದ 5 ಕಿಲೋಮೀಟರ್ ಕಾಲ್ನಡಿಗೆಯ ಮೂಲಕ ನಡೆದುಕೊಂಡು ಓಡಾಡಬೇಕು. ಮೃಗಾಲಯದಲ್ಲಿ ಓಡಾಡುವುದಕ್ಕೆ ಆಗುವುದಿಲ್ಲ ಎಂದ್ರೆ ಎಲೆಕ್ಟ್ರಿಕ್ ಬಗಿ ವಾಹನ ಬಳಸಬಹುದು. ಆದರೆ ಒಬ್ಬರೇ ಏಕಾಂತವಾಗಿ ಮೃಗಾಲಯ ನೋಡಬೇಕು ಎನ್ನುವವರಿಗೆ ಈಗ ಮೃಗಾಲಯ ಗುಡ್ ನ್ಯೂಸ್ ನೀಡಿದೆ. ಹೌದು, ಮೈಸೂರು ಜಯಚಾಮರಾಜೇಂದ್ರ ಮೃಗಾಲಯದಲ್ಲಿ ಈಗಾಗಲೇ ನಡೆಯಲು ಆಗದ ಹಾಗೂ ವಯಸ್ಸಾದವರಿಗೆ ಎಲೆಕ್ಟ್ರಿಕ್ ಬಗಿ ವಾಹನವನ್ನ ಪರಿಚಯಿಸಿದ್ದು ಅದು ಕಾರ್ಯನಿರ್ವಹಣೆ ಮಾಡ್ತಿದೆ. ಈಗ ಮೃಗಾಲಯಕ್ಕೆ ಹೊಸದಾಗಿ ಎಲೆಕ್ಟ್ರಿಕ್ ಸೈಕಲ್ ಅನ್ನ ಪರಿಚಯಿಸಲಾಗಿದೆ. ಕಳೆದ 1 ವಾರದಿಂದ ಮೃಗಾಲಯದಲ್ಲಿ ಕಬ್ಬನ್ ಪಾರ್ಕ್ನಲ್ಲಿರುವ ಎಲೆಕ್ಟ್ರಿಕ್ ಸೈಕಲ್ ಕಂಪನಿ ಸಹಾಯದಿಂದ ಪ್ರಾಯೋಗಿಕವಾಗಿ 8 ಎಲೆಕ್ಟ್ರಿಕ್ ಸೈಕಲ್ ಅನ್ನ ಪರಿಚಯಿಸಲಾಗಿದೆ. ಮೃಗಾಲಯದಲ್ಲಿ ಎಲೆಕ್ಟ್ರಿಕ್ ಸೈಕಲ್ ಸವಾರಿಯನ್ನ ಶುರು ಮಾಡಲಾಗಿದೆ. ಈಗಾಗಲೇ ಇರುವ ಬಗ್ಗಿಗೆ 200 ರು ದರವನ್ನು ನಿಗದಿ ಮಾಡಲಾಗಿದೆ. ಆದರೆ ಅದು ಸುಮಾರು 5 ರಿಂದ 6 ಜನರನ್ನ ಬಗ್ಗಿಯಲ್ಲಿ ಕೂರಿಸಿಕೊಂಡು ಮೃಗಾಲಯವನ್ನ ತೋರಿಸುತ್ತಾರೆ. ಆದರೆ ಈಗ ಹೊಸದಾಗಿ ಪರಿಚಯಿಸಿರುವ ಎಲೆಕ್ಟ್ರಿಕ್ ಸೈಕಲ್ ಅನ್ನ ಒಬ್ಬರೇ ಅವರೇ ಸೈಕಲ್ ಓಡಿಸಿಕೊಂಡು ಮೃಗಾಲಯವನ್ನ ವೀಕ್ಷಣೆ ಮಾಡಬಹುದಾಗಿದೆ. ಸೈಕಲ್ಸ್ ಏನ್ ನೋಡಿದ್ರಿ, ಅದು 1 ವಾರದಿಂದ ನಾವು ಮೈಸೂರು ಝೂ ಅಲ್ಲಿ ಟ್ರಯಲ್ ಬೇಸಿಸ್ ಮೇಲೆ ರನ್ ಮಾಡ್ತಾ ಇದ್ದೀವಿ. ಅಟ್ ಪ್ರೆಸೆಂಟ್ ನಮ್ಮದು ಝೂ ಕಡೆಯಿಂದ ಅದು ಸೈಕಲ್ಸ್ ಪರ್ಚೇಸ್ ಮಾಡಿಲ್ಲ. ಒಂದು ಟೆಂಪ್ರವರಿ ಕಬ್ಬನ್ ಪಾರ್ಕಲ್ಲಿ ಯಾರು ರನ್ ಮಾಡ್ತಾ ಇದ್ದಾರೆ ಅವ್ರಿಗೆ ನಾವು ಕೇಳಿಕೊಂಡು ರನ್ ಮಾಡಿಸ್ತಾ ಇದ್ದೀವಿ. ಸೊ ಅದು ಜನರಿಗೆ ಉಪಯುಕ್ತ ಅಂತ ಅನಿಸಿದ್ರೆ ಕಂಟಿನ್ಯೂ ಮಾಡೋಣ ಅಂತ ಆಲೋಚನೆಯಲ್ಲಿದ್ದೀವಿ. ಇವಾಗ ಜಸ್ಟ್ ಟ್ರಯಲ್ ಬೇಸಿಸ್ ಮೇಲೆ ರನ್ ಮಾಡ್ತಾ ಇದ್ದೀವಿ. ಅದಕ್ಕೆ 200 ರುಪೀಸ್, ಅಂದರೆ ಡಬಲ್ ದ ಟಿಕೆಟ್ ಪ್ರೈಸ್ ಇದೆ. ನಮ್ಮದು 120 ರೂಪಾಯಿ ಟಿಕೆಟ್ ಪ್ರೈಸ್ ಏನಿದೆ ಅದ್ರದ್ದು ಡಬಲ್ 240 ರುಪೀಸ್ ಇದೆ. ಈಗ 1 ವಾರದಿಂದ ಮಾಡ್ತಾ ಇದ್ದಾರೆ. ರೆಸ್ಪಾನ್ಸ್ ಅಂದರೆ ಲೈಕ್ ಯಾರಾದರೂ ಇಂಡಿವಿಜುವಲ್ಸ್ ಬರ್ತಾರೆ, 2 ಅಥವಾ 3 ಜನ ಬರ್ತಾರೆ. ಅವರು ಹೇಗೆಂದರೆ ಟ್ರಾಮ್ ತೊಗೊಂಡ್ರೆ ಸೀಟ್ಸ್ ನಂಬರ್ ಆಫ್ ಸೀಟ್ಸ್ ಬಂದುಬಿಟ್ಟು ಜಾಸ್ತಿ ಇರುತ್ತೆ. ಮತ್ತು ಕೆಲವೊಂದು ಸಲ ತುಂಬ ಕ್ರೌಡೆಡ್ ಇದ್ದಾಗ ಟ್ರಾಮ್ಗಳು ಇನ್ ಟೈಮಿಗೆ ಸಿಗಲ್ಲ, ಸ್ವಲ್ಪ ವೇಟ್ ಮಾಡಬೇಕಾಗತ್ತೆ. ಅವರು ಇದಕ್ಕೆ ಸೈಕಲಿಗೆ ಡೈವರ್ಟ್ ಆಗ್ತಾ ಇದ್ದಾರೆ. ಮತ್ತು ಹೆಚ್ಚಿಗೆ ಸ್ಟೂಡೆಂಟ್ಸ್ ಅವರು ಕೂಡ ಸೈಕಲ್ನ ಯೂಸ್ ಮಾಡ್ತಾ ಇದ್ದಾರೆ. ಒಳ್ಳೆ ಪ್ರತಿಕ್ರಿಯೆ ಇದೆ. ಏನಾದ್ರು ಕಂಪ್ಲೇಂಟ್ಸ್ ಇದೆಯಾ ಅನ್ನೋದು ಕೂಡ ನೋಡ್ತಾ ಇದ್ದೀವಿ. ಬಿಕಾಸ್ ಪೀಪಲ್ ಸೇಫ್ಟಿ ಇಂಪಾರ್ಟೆಂಟ್ ಆಗಿರೋದ್ರಿಂದ ಕಂಪ್ಲೇಂಟ್ಸ್ ಇದ್ರೆ ಅದ್ರ ಬಗ್ಗೆ ನಾವು ರಿಸರ್ಚ್ ಮಾಡಿ ಆಮೇಲೆ ತಗೊಳ್ಬೇಕೋ ಬೇಡವಾ ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ತೀವಿ. ಇನ್ನು ಈ ಎಲೆಕ್ಟ್ರಿಕ್ ಸೈಕಲ್ನಲ್ಲಿ ಮೃಗಾಲಯ ವೀಕ್ಷಣೆ ಮಾಡುವುದಕ್ಕೆ 240 ರೂಪಾಯಿ ದರವನ್ನ ನಿಗದಿ ಮಾಡಲಾಗಿದೆ. ಪ್ರಾಯೋಗಿಕವಾದರೂ ಮೃಗಾಲಯಕ್ಕೆ ಬರುವ ಪ್ರವಾಸಿಗರು ಎಲೆಕ್ಟ್ರಿಕ್ ಸೈಕಲ್ನ ಮೇಲೆ ಉತ್ಸಾಹ ತೋರುತ್ತಿದ್ದು ಸೈಕಲ್ ಅನ್ನ ಬಾಡಿಗೆ ಪಡೆದು ಮೃಗಾಲಯ ಸುತ್ತಾಟ ನಡೆಸುತ್ತಿದ್ದಾರೆ. ಪ್ರಾಯೋಗಿಕವಾಗಿ ಪರಿಚಯಿಸಿರುವುದರಿಂದ ಮೃಗಾಲಯದ ವತಿಯಿಂದ ಇನ್ನೂ ಸೈಕಲ್ ಖರೀದಿ ಮಾಡಲಾಗಿಲ್ಲ. ಮೃಗಾಲಯಕ್ಕೆ ಬರುವ ಪ್ರವಾಸಿಗರ ಪ್ರತಿಕ್ರಿಯೆ ನೋಡಿ ಖರೀದಿ ಮಾಡುವುದಕ್ಕೆ ಮೃಗಾಲಯ ಮುಂದಾಗಿದೆ.